ಕರ್ಕಾಟಕ ರಾಶಿ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಚಂದ್ರನೂ ಸಹ ಇದೇ ಗ್ರಹಣದಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದು. ಹಾಗೆ ಕರ್ಕಾಟಕ ರಾಶಿಯವರಿಗೆ ರಾಹುಗ್ರಸ್ತ ಕಂಕಣ ಸೂರ್ಯ ಗ್ರಹಣದ ಪ್ರಭಾವ ಅಥವಾ ಫಲವನ್ನು ನೋಡಕ್ಕೆ ಹೋದಾಗ ಇದು 8ನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. 8ನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇರ್ತಕ್ಕಂಥದ್ದಾಗಿದ್ದು ಪುನರ್ವಸು ಪುಷ್ಯ ಆಶ್ಲೇಷ ಕರ್ಕಾಟಕ ರಾಶಿಯವರು ಬಹಳಷ್ಟು ಜಾಗೃತಿಯಾಗಿರಬೇಕಾಗಿರುತ್ತೆ. ಯಾಕೆಂದರೆ ಚಂದ್ರನು ಸೂರ್ಯನೊಟ್ಟಿಗೆ ರಾಹುವಿನೊಟ್ಟಿಗೆ ಶುಕ್ರನೊಟ್ಟಿಗೆ ಬುಧನೊಟ್ಟಿಗೆ ಈ ಗ್ರಹಣದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದಾಗಿರೋದ್ರಿಂದ ನಿಮಗೇನಾಗುತ್ತೆ ಆಕಸ್ಮಿಕ ಅನಾರೋಗ್ಯ ಏನಾದರೂ ಒಂದು ದೃಷ್ಟಿ ದೋಷ ಬರ್ತಕ್ಕಂಥದ್ದಾಗ್ಬೋದು, ಕಣ್ಣಿಗೆ ಏನೋ ಒಂದಷ್ಟು ಕಣ್ಣಿನ ಆಪರೇಷನ್ ಇರ್ಬೋದು, ಸಣ್ಣ ಪುಟ್ಟ ದೃಷ್ಟಿ ದೋಷಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ನಿಮಗೆ ಈಗಾಗಲೇ ಗೊತ್ತು ಅಷ್ಟಮ ಸ್ಥಾನ ಅಂದರೆ ದುಸ್ಥಾನ, ಅಷ್ಟಮ ಸ್ಥಾನ ಅಂದರೆ ನಷ್ಟ ಸ್ಥಾನ ಕೂಡ ಇದಾಗಿರೋದ್ರಿಂದ ಶತ್ರುಗಳ ಕಾಟ ಜಾಸ್ತಿ ಆಗುತ್ತೆ. ಸುಮ್ಮನೆ ಆದರೂ ಯಾರಾದರೂ ಅಪವಾದಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಒಂಚೂರು ಪರದಾಟ ಇರ್ಬೋದು, ಪ್ರವಾಸ ಹೋಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಸ್ಥಿರತೆ ಇಲ್ಲದೆ ಇರತಕ್ಕಂಥದ್ದು, ಮಾನಸಿಕವಾಗಿ ಯಾತನೆ ಆಗ್ತಕ್ಕಂಥದ್ದು, ಬೇಕಾದವರಿಂದನೇ ತೊಂದರೆಗಳಾಗ್ತಕ್ಕಂಥದ್ದು. ಆದರೂ ಸಹ ನಿಮಗೆ ಕರ್ಕಾಟಕ ರಾಶಿಯವರಿಗೆ ಒಂದು ಅದೃಷ್ಟ ಏನಪ್ಪ ಅಂತ ಹೇಳಿದ್ರೆ ಈ ರಾಶಿಯವರಿಗೆ ಒಂದಷ್ಟು ದೈವ ಬಲ ಇದೆ. ಗ್ರಹಗಳ ಬಲ ಕಡಿಮೆ ಇದ್ದರೂ ಸಹ ದೈವ ಬಲ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಗುಪ್ತ ವಿಚಾರಗಳ ವಿಷಯದಲ್ಲಿ ಹುಷಾರಾಗಿರಬೇಕಾಗಿರುತ್ತೆ. ಯಾರ ಜೊತೆ ಮಾತಾಡಬೇಕಾದ್ರೂ ಒಂದಷ್ಟು ಯೋಚನೆ ಮಾಡಿ ಮಾತಾಡಬೇಕಾಗತ್ತೆ. ಇನ್ನು ಆರೋಗ್ಯದ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಕ್ಕಂಥದ್ದು. ಈ ಸಮಯದಲ್ಲಿ ರಿಯಲ್ ಎಸ್ಟೇಟಾಗಿ ಅಷ್ಟು ಶುಭ ಕೂಡ ಅಲ್ಲ. ಕೃಷಿಯಿಂದ ಲಾಭ ಆಗ್ತಕ್ಕಂಥದ್ದು. ವಾಹನದ ವಿಚಾರದಲ್ಲೂ ಒಂದಷ್ಟು ಜಾಗೃತಿಯಾಗಿ ತಾವು ಇರಬೇಕಾಗಿರುತ್ತೆ. ಸಂಧ್ಯಾ ಕಾಲದಲ್ಲಿ ಅಥವಾ ರಾತ್ರಿ ಹೊತ್ತು ಹೆಚ್ಚು ಪ್ರಯಾಣ ಮಾಡ್ತಕ್ಕಂಥದ್ದು ಶುಭ ಅಲ್ಲ. ಇಂಟೀರಿಯರ್ ಡಿಸೈನ್ಸ್ ಇರ್ಬೋದು, ಕಟ್ಟಡ ವ್ಯಾಪಾರಿಗಳಿರ್ಬೋದು, ಮನೆ ಕಟ್ತಕ್ಕಂಥವ್ರು ಇರ್ಬೋದು, ಇವರೆಲ್ಲರೂ ಸಹ ಸ್ವಲ್ಪ ಹುಷಾರಾಗಿರಬೇಕು. ಒಂಚೂರು ಹೆಚ್ಚು ಇನ್ವೆಸ್ಟ್ಮೆಂಟು ಈ ಸಮಯದಲ್ಲಿ ಶುಭ ಅಲ್ಲ. ಆರ್ಥಿಕವಾಗಿ ಲಾಭವೂ ಇದೆ, ನಷ್ಟವೂ ಇದೆ. ದುಡ್ಡು ಬರುತ್ತೆ ಹೋಗುತ್ತೆ. ದಿನಸಿ ವ್ಯಾಪಾರಿಗಳಿಗೆ ಒಳ್ಳೆಯದಾಗ್ತಕ್ಕಂಥದ್ದು. ಹಾಗೆ ಈ ಒಂದು ರಾಶಿಯ ವಿದ್ಯಾರ್ಥಿಗಳಿಗೆ ಒಂದಷ್ಟು ಮಾನಸಿಕವಾಗಿ ಯಾರ್ದಾದ್ರೂ ಅಡ್ವೈಸ್ ತೊಗೊಂಡಿದ್ದೆ ಆದರೆ ಶುಭ ಆಗ್ತಕ್ಕಂಥದ್ದು. ನೀವೇ ಎಲ್ಲ ತೀರ್ಮಾನಗಳನ್ನು ತಗೊಳ್ಳೋದು ಕರ್ಕಾಟಕ ರಾಶಿಯ ವಿದ್ಯಾರ್ಥಿಗಳಿಗೆ ಅಷ್ಟು ಶುಭ ಅಲ್ಲ. ಆದರೆ ಮಹಿಳಾ ಡಾಕ್ಟರ್ಸ್ ಇರ್ಬೋದು, ಮಹಿಳಾ ಎಲ್ಲೋ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಶುಭ ಆಗ್ತಕ್ಕಂಥ ಯೋಗ. ವ್ಯಾಪಾರದಲ್ಲಿ ಮೋಸ ಆಗ್ತಕ್ಕಂಥದ್ದು, ನಂಬಿಕೆ ದ್ರೋಹ ಆಗ್ತಕ್ಕಂಥ ಸಾಧ್ಯತೆ. ಪ್ರಯಾಣ ಯೋಗ ಚೆನ್ನಾಗಿದೆ. ಮಕ್ಕಳ ಚಿಂತೆ ಕಾಡ್ತಕ್ಕಂಥದ್ದು. ಹೂಡಿಕೆ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿದ್ದಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಇನ್ನು ಕರ್ಕಾಟಕ ರಾಶಿಯ ರಾಜಕೀಯ ವ್ಯಕ್ತಿಗಳಿಗೆ ಆಕಸ್ಮಿಕ ಯೋಗ. ಕೆಲವು ಸಾರಿ ಏನಾಗುತ್ತೆ, ನಮಗೆ ರಾಶಿಗೆ ಬಲ ಕಡಿಮೆ ಇದ್ದರೂ ಸಹ ಸಾಡೆ ಸಾತಿ ಇದ್ದಾಗ, ಅಷ್ಟಮ ಶನಿ ಇದ್ದಾಗ, ಕಾಟ ಇದ್ದಾಗ ಅಂತಹ ಸಮಯದಲ್ಲಿ ಕೆಲವು ಅದೃಷ್ಟಗಳು ಕೂಡ ಕೂಡಿ ಬಂದ್ಬಿಡುತ್ತೆ. ಇವೆಲ್ಲವೂ ಕೂಡ ದಶಾಭುಕ್ತಿಗಳ ಮೇಲೆ ಅನ್ವಯಿಸಿರುತ್ತೆ. ಆದರೂ ಕೂಡ ಕರ್ಕಾಟಕ ರಾಶಿಯವರಿಗೆ ಈ ಗ್ರಹಣದ ಪ್ರಭಾವ ಒಂದಷ್ಟು ರಿಸಲ್ಟನ್ನು ಕೂಡ ಕಡೆಯ ಭಾಗದಲ್ಲಿ ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಗಂಡ ಹೆಂಡತಿಯರಲ್ಲಿ ಅನ್ಯೋನ್ಯತೆ ತುಂಬ ಚೆನ್ನಾಗಿರುತ್ತೆ. ವಿವಾಹ ವಿಷಯಗಳಲ್ಲೂ ಕೂಡ ಶುಭ ಆಗ್ತಕ್ಕಂಥದ್ದು. ಈ ರಾಶಿಯವರು ಇವರು ಸಾಧ್ಯವಾದಷ್ಟು ದುರ್ಗಾ ಸ್ತೋತ್ರವನ್ನು ಮಾಡ್ಕೊಳ್ಳೋದು, ನಿಂಬೆ ಹಣ್ಣಿನ ದೀಪವನ್ನು ದುರ್ಗಾದೇವಿಯ ದೇವಸ್ಥಾನದಲ್ಲಿ ಹಚ್ಚಿ ಬರ್ತಕ್ಕಂಥದ್ದು. ಹಾಗೆ ಈ ರಾಶಿಯವರು ಕುಂಕುಮಾರ್ಚನೆ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೆಯದಾಗುತ್ತೆ. ಇಲ್ಲಿ ಪುರುಷರು ಆಗ್ಬೋದು, ಮಹಿಳೆಯರು ಆಗ್ಬೋದು. ಸಾಧ್ಯವಾದಷ್ಟು ಓಂ ದುಮ್ ದುರ್ಗಾಯೈ ನಮಃ, ಓಂ ದುಮ್ ದುರ್ಗಾಯೈ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಅದರ ಜೊತೆಗೆ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ 5 ತೆಂಗಿನಕಾಯಿಗಳನ್ನು ಅದು ಸುಲಿಬಾರ್ದು. ಹಾಗೆಯೇ ಏನು ಮರದಿಂದ ತಂದಿರತಕ್ಕಂಥ 5 ಕಾಯಿಗಳನ್ನು ಮಂಗಳವಾರ ಸುಬ್ರಹ್ಮಣ್ಯನ ಕ್ಷೇತ್ರದಲ್ಲಿ ಕೊಟ್ಟು ಬರೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ಅದರ ಜೊತೆಗೆ ಓಂ ದುಮ್ ದುರ್ಗಾಯೈ ನಮಃ ಈ ಮಂತ್ರವನ್ನು ಜಪ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ.